ಡಿ ಬಾಸ್ ಅಂತೆ ನಂತಿಲ್ದಂಗೆ ಅವನು ಡ್ರಗ್ ಬಾಸು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವನು ಮಾಡಬಾರ್ದ ದಂಧೆಗಳನ್ನೆಲ್ಲ ಮಾಡಿದ್ದಾನೆ. ನಮ್ಮ ಹತ್ರ ಪ್ರೂಫ್ಗಳಿದೆ. ಅವನು ಬಾಯಿ ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಅವನು ಬಾಯಿ ಬಿಟ್ಟು ರಿಯಾಕ್ಷನ್ ಕೊಡ್ಲಿ. ಬಳೆ ನಾನಕ್ಕಲ್ಲ, ಪರ್ಮನೆಂಟ್ ಆಗಿ ಬೇಡಿ ಅನ್ನೋ ಬಳೆ ಹಾಕೊಂಡು ಜೈಲಿಗೆ ಬಿಡ್ತಾರ ಅವನನ್ನ. ನಿನ್ನ ಡಿ ಬಾಸ್ ತರ ಫಾರಿನ್ ಟ್ರಿಪ್ ಹೋಗಲ್ಲ ತೀಟೆ ತೀರ್ಸ್ಕೊಂಬರಕ್ಕೆ. ಅವನು ಕೊಡೋ ಮೇಲಿಂದ ಕೆಳಗಡೆವರೆಗೂ ಅವ್ನು ಬಳೆ ಹಾಕೋವನಿಗೆ. ಅವನ ಅಯೋಗ್ಯ, ಅವ್ನು ಹಾಕ್ಸ್ಕೊಳಕ್ಕೆ ಯೋಗ್ಯತೆ ಇದೆ ಅವನಿಗೆ. ನನ್ಗ ನೀನ್ ಬಳೆ ಹಾಕೊಂಡದು ಆ ಯೋಗ್ಯನೇ ಹಾಕ್ಸು. ಸಿಕ್ಕ ಹೆಣ್ಮಕ್ಳನ್ನ ಹೀರೋಯಿನ್ ಮಾಡ್ತೀವಿ ಅಂತ ನಾವ್ ಅದು ಮಾಡಲ್ಲ. ಎಚ್ಚರವಾಗಿರೇ, ಎಲ್ಲ ಇದೆ ನಮ್ಮ ಹತ್ರ. ನಾವು ಬಾಯಿ ತೆಗರ್ರೆ ಬೀದಿ ಪಾಲಾಗ್ಬಿಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಒಂದಂತೂ ಅರ್ಥ ಆಗತ್ತೆ, ಇಲ್ಲಿ ಸತ್ಯ ಹೇಳಿದ್ರೆ ಉರ್ಕೊಳೋರೆ ಜಾಸ್ತಿ ಇದಾರೆ. ಬಟ್ ಯಾರೋ ಉರ್ಕೊಂತಾರೆ ಅಂತ ನಾವು ತಾಳ್ಮೆ ಕಳ್ಕೊಳಲ್ಲ. ಕಾರಣ ಯಾಕೆ ಅಂತಂದ್ರೆ ನಮಗ್ ಗೊತ್ತಿದೆ ನಾವ್ ಹೇಳ್ತಾ ಇರೋದು ಸತ್ಯ ಅಂತ.